ಶುಭೋದಯ ಎಲ್ಲರಿಗೂ. ಬನ್ನಿ ಇವತ್ತಿನ ಬೆಳಗ್ಗಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಂತಾವಿಲ್ಲಿ ಯಾಕೆ ಹೋಗ್ಬೇಕು ಅಂತ ಅವ್ರು ಕೇಳಿದಾಗೆಲ್ಲ ದುಡ್ಡು ಕಟ್ಟಿ ಮಯಾಗತ್ತೇನ ಏ ದಮ್ಮ ಹೆಂಗಿದೀವು ಏನಾಗೈತಿ ಸಕ್ಕತ್ತಾಗಿ ಕಟ್ತದಂడి ನೀರು ಎಷ್ಟು ಹೋಗ್ತದೆ. ಮುಂಜಾನೆ ಇಷ್ಟು ಬೀಳ್ತಿತ್ತು ಅಂದ್ರೆ ಈಗ ಅಲ್ಲೇ ಬೀಳ್ತೈತೆ ಅಂತಂದ್ರೆ ನೀರಿಗೆ ವೋಲ್ಟೇಜ್ ಕಡಿಮೆ ಆಗ್ಬಿಟ್ಟೈತಿ. ಇವಾಗ ನೀರೇನು ಸಖತ್ ತೆಗಿತೈತಿ, ನೀರಿನ ಕಡಿಮೆ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಆದ್ರೆ ವೋಲ್ಟೇಜ್ ಕಡಿಮೆ ಆಗ್ಬಿಟ್ಟೈತಿ. ಈಗ ತೋರಿಸ್ತೀನಿ ನಿಮ್ಗೆ. ಸಿಕ್ಕಾಪಟ್ಟಿ ಮಂಜು ಬಿದ್ದುಬಿಟ್ಟೈತೆ ಇಲ್ಲಿ. ಸಜ್ಜಾಗ ಮಂಜು ಎಲೆ ಮೇಲೆ ನೀರು ನಿಂತೈತಿ, ಸಜ್ಜಿ ಎಲೆ ಮೇಲೆ ನೀರು ನಿಂತೈತಿ. ಅದು ನಿಮ್ಗೆ ಕರೆಕ್ಟ್ ತೋರಿಸ್ತೀನಿ. ಸೂರ್ಯೋದಯ ಆಗಿಲ್ಲ. ಎಷ್ಟಾಗಿದೆಪ್ಪ ಅಂದ್ರೆ ಟೈಮ್ ಇವಾಗ 6:30 ಆಗೈತಿ, ಇನ್ನೂ ಸೂರ್ಯೋದಯ ಆಗಿಲ್ಲ ನೋಡ್ರಿ. ಇನ್ನೂ ಕೂಡ ಸಿಕ್ಕಾಪಟ್ಟೆ ಚಳಿ ಐತಿ. ಇಂಥ ನೈಸರ್ಗ ಇರ್ಬೇಕಾದ್ರೆ ಯಾವುದೋ ಒಂದು ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಹೊಲಸು ಆಗಿ ಅಂತಂದ್ರೆ ಹೊಗೆ ಮಂಜು ಅದು ಇದು ಕಸ ಕಡ್ಡಿ ಅಂತೆಲ್ಲ ಯಾಕೆ ಬೀಳ್ಬೇಕಂತ ಆರಾಮಾಗಿ ತೋಟದಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿರೋದು ಬೇಯಿಸಿ, ಹೊಲ ಇದ್ದರು ಹೊಲದಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಆರಾಮ ಈ ಥರ ಇದ್ದು ಬಿಡಿ ತುಂಬಾ ಚೆನ್ನಾಗಿರ್ತೈತೆ. ಒಂದು 4 ಎತ್ತು ಒಂದು 4 ದನಗಳನ್ನು ತೊಗೊಂಡು ಮೇಸ್ಕೊಂತ ಎಲ್ಲ ಅವಕ್ಕೆಲ್ಲ ಇದು ಮಾಡ್ಕೊತಿದ್ಬಿಟ್ರೆ ಸೂಪರಾಗಿರುತ್ತೆ ಲೈಫ್. ಈ ಥರ ಯೂಟ್ಯೂಬಲ್ಲಿ ಹಾಕಿದ್ರೆ ಅರ್ನ್ ಮಾಡ್ಬೋದು, ಬೇಕಾದಷ್ಟು ದುಡ್ಡು ಕೂಡ ಅರ್ನ್ ಮಾಡ್ಬೋದು ಯೂಟ್ಯೂಬಲ್ಲಿ. ಹೌದು, ನಾಳೆ ಸೋಮವಾರ ದಿನ ಬನಶಂಕರಿಗೆ ಹೋಗ್ಬೇಕಂತ ಮಾಡಿದ್ದೀವಿ. ಸುಮಾರು ಎಷ್ಟು ಗಂಟೆಗೆ ನೋಡ್ಬೇಕು. ಮುಂಜಾನೆ 7 ಗಂಟೆ 7 ಗಂಟೆ ಬೇಡ ಅಷ್ಟೇ, 7-8 ಗಂಟೆಗೆ ರೆಡಿ ಆಗ್ಬಿಡೋದು. ಥಂಡಿ ಇರ್ತೈತಲ್ಲ ಇನ್ನ ಗುದ್ದು ಚಳಿ ಜಾಸ್ತಿ ಇರ್ತೈತೆ. ಏನಿಲ್ಪ ನಿಂತ್ಕೊಂಡಿವಿ, ನೀರು ಕಟ್ಟಕತ್ತೀವಿ. ಹೌದಣ್ಣ. ಏನು ಊಟ ಮುಂಜಾನೆ ಟೀಗಿ ಏನಾರು ಆಯ್ತಾನ? ಈಗ ಇಲ್ಲ, ಕಾಫಿ ಇಲ್ಲ, ಏನೂ ಇಲ್ಲ, ಮಾಡ್ಬೇಕು. ಹೌದಪ್ಪ, ನೀರು ಕಟ್ಟಕತ್ತಿದ್ದಿ. ಕಟ್ಬೇಕಲ್ಪ, ಮತ್ತೆ ಕಟ್ಲಿಲ್ಲಪ್ಪ ಅಂದ್ರೆ ಹೆಂಗೆ? ಸರಿಯಾಗಿ ನಿಂತಾಗ ತಮ್ಮ ನೇಲಿಗೆ ಕೊಡೋಣ.